ನಮಸ್ಕಾರ ಸ್ನೇಹಿತರೆ. ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು 2017ರ ಕರ್ನಾಟಕ ಟಿ ಕ್ವಶನ್ ಪೇಪರ್ 2017 1 to 5. 1 to 5 ಏನು ಟೀಚರ್ಸ್ ಸೆಲೆಕ್ಷನ್ ಇದೆ. ಫಸ್ಟ್ ಸ್ಟ್ಯಾಂಡರ್ಡ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ 2017 ಕರ್ನಾಟಕ ಟಿ ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೇನೆ ಸ್ನೇಹಿತರೆ. ಈ ಪ್ರಶ್ನೆಗಳು ಇದು ಆಕ್ಚುಲಿ 1ನೇ ಕ್ಲಾಸ್ನಿಂದ 1ರಿಂದ 7ನೇ ತರಗತಿಯವರೆಗೆ ಬರ್ತಕ್ಕಂತಹ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿರ್ತವೆ ಸ್ನೇಹಿತರೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮುಖ್ಯವಾಗಿ ಕೇಳ್ತಕ್ಕಂತಹ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅಂತಂದ್ರೆ ಸಂಖ್ಯಾ ಪದ್ಧತಿ ಮೇಲೆ ಪ್ರಶ್ನೆಗಳಿರ್ತವೆ. ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮ್ ಬಗ್ಗೆ ಪ್ರಶ್ನೆಗಳಿರ್ತವೆ. ಉದಾಹರಣೆಗೆ ಸ್ಥಾನ ಬೆಲೆ ಇಂಡಿಯನ್ ಸಿಸ್ಟಮ್ ಅಂಡ್ ಇಂಟರ್ನ್ಯಾಷನಲ್ ಸಿಸ್ಟಮ್. ಬಿಡಿ 10 100 1000 10 1000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ. ಅದೇ ರೀತಿಲಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಬಿಡಿ 10 100 1000 10 1000 100 1000 1 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಈ ರೀತಿ ಬೆಲೆಗಳನ್ನು ಕೊಡ್ತಾರೆ. ಇಂಡಿಯನ್ ಸಿಸ್ಟಮ್ ಅನ್ನು ಕೊಡ್ತಾರೆ, ಅದನ್ನ ಇಂಟರ್ನ್ಯಾಷನಲ್ ದಾಗ ಹೇಳ್ರಿ, ಅಥವಾ ಇಂಟರ್ನ್ಯಾಷನಲ್ ಕೊಡ್ತಾರೆ ಇಂಡಿಯನ್ ಸಿಸ್ಟಮ್ ದಾಗ ಹೇಳ್ರಿ. ಈ ರೀತಿಯಾದಂತಹ ಪ್ರಶ್ನೆಗಳು ಬರ್ತವೆ. ಎರಡನೇದಾಗಿ ಸ್ನೇಹಿತರೆ ಮಾನಗಳು ಬರ್ತವೆ ಸ್ನೇಹಿತರೆ. ಮಾನಗಳು ಅಂತಂದ್ರೆ ಕಿಲೋಗ್ರಾಮ್ ಅನ್ನ ಗ್ರಾಮ್ಗಳಲ್ಲಿ ಹೇಳಿ, ಅಥವಾ ಕ್ವಿಂಟಲ್ ಅನ್ನ ಗ್ರಾಮ್ಗಳಲ್ಲಿ ಹೇಳಿ, ಅಥವಾ ಸೆಂಟಿಮೀಟರ್ಗಳನ್ನ ಕಿಲೋಮೀಟರ್ಗಳಲ್ಲಿ ಹೇಳಿ, ಕಿಲೋಮೀಟರ್ಗಳನ್ನ ಸೆಂಟಿಮೀಟರ್ ಅಥವಾ ಮಿಲಿಮೀಟರ್ಗಳಲ್ಲಿ ಹೇಳಿ. ಇಲ್ಲಿ ಕನ್ವರ್ಷನ್ಗಳನ್ನ ಯೂನಿಟ್ಗಳನ್ನ ಕನ್ವರ್ಸ್ ಮಾಡ್ತಕ್ಕಂಥ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಸಂಖ್ಯಾ ಪದ್ಧತಿಯಲ್ಲಿ ಇಲ್ಲಿ ನಿಮಗೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಆಮೇಲೆ ಇಂಟೀಜರ್ಸ್, ನೆಗೆಟಿವ್ ಇಂಟೀಜರ್ಸ್, ಪಾಸಿಟಿವ್ ಇಂಟೀಜರ್ಸ್, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳ ನೇಮಗಳು ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಬಾಧ್ಯತೆಯ ನೇಮಗಳು ಗೊತ್ತಿರಬೇಕು. ಉದಾಹರಣೆಗೆ ಸಂಖ್ಯೆಗಳನ್ನು ಕೊಡ್ತಾರೆ. ಈ ಸಂಖ್ಯೆ 2ರಿಂದ ಭಾಗ ಹೋಗುತ್ತದೆ, 3ರಿಂದ ಭಾಗ ಹೋಗುತ್ತದೆ, 11ರಿಂದ ಭಾಗ ಹೋಗುತ್ತದೆ. ಡಿವಿಜಿಬಿಲಿಟಿ ರೂಲ್ ಬರ್ತಕ್ಕಂಥ ಸಮಸ್ಯೆಗಳಿರ್ತವೆ ಸ್ನೇಹಿತರೆ. ನೆಕ್ಸ್ಟ್ ಇದರಲ್ಲಿ ನಾವು ಜಾಮೆಟ್ರಿಯಲ್ಲಿ ನೋಡ್ಬೇಕಾದ್ರೆ ಕೋನಗಳ ಬಗ್ಗೆ ಕೇಳ್ತಾರೆ ಸ್ನೇಹಿತರೆ. ಕೋನಗಳು ತ್ರಿಭುಜದ ಕೋನಗಳು, ಅಥವಾ ಸರಳ ರೇಖೆಯ ಕೋನಗಳು, ಅಥವಾ ಚತುರ್ಭುಜದ ಕೋನಗಳು, ಅಥವಾ ಸಪ್ಲಿಮೆಂಟರಿ ಆಂಗಲ್ಸ್, ಕಾಂಪ್ಲಿಮೆಂಟರಿ ಆಂಗಲ್ಸ್, ಕೋನಗಳ ಬಗ್ಗೆ ಬರ್ತಕ್ಕಂಥದ್ದು, ತ್ರಿಭುಜಗಳ ಬಗ್ಗೆ ಬರ್ತಕ್ಕಂತಹ ಸಮಸ್ಯೆಗಳನ್ನು ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಘಾತಾಂಕಗಳು ಅಂತಕ್ಕಂಥ ಚಾಪ್ಟರ್ದಲ್ಲಿ 7ನೇ ತರಗತಿಯಲ್ಲಿ ಬರ್ತಕ್ಕಂಥ ಘಾತಾಂಕಗಳು ಒಂದು ಚಾಪ್ಟರ್ ಇದೆ. ಆ ಘಾತಾಂಕಗಳಿಂದ ಬರ್ತಕ್ಕಂಥ ಸಮಸ್ಯೆಗಳಿವೆ. ಅನಂತರ ನಿಮಗೆ ಸಿಂಪಲ್ ಆಗಿ ಒಂದು ಅಲ್ಜಬ್ರಿಕ್ ಎಕ್ಸ್ಪ್ರೆಷನ್ ದಲ್ಲಿ ಒಂದು ಫಂಡಮೆಂಟಲ್ ಐಡೆಂಟಿಟೀಸ್ a plus b whole square, a minus b whole square, a square minus b square, x plus a into x plus b, ಈ ಐಡೆಂಟಿಟಿಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳು ಇರ್ತವೆ ಸ್ನೇಹಿತರೆ. ನೀವು 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಬರ್ತಕ್ಕಂತಹ ಬೇಸಿಕ್ ಗಣಿತನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಪ್ರಶ್ನೆಗಳನ್ನ ಅತ್ಯಂತ ಸರಳವಾಗಿ ನಾವು ಬಿಡಿಸಬಹುದು ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: 10 ಕೋಟಿಗೆ ಸಮನಾದದ್ದು. 91ನೇ ಪ್ರಶ್ನೆ 10 ಕೋಟಿಗೆ ಸಮನಾದದ್ದು. 10 ಕೋಟಿ. 1ನೇ ಆಪ್ಷನ್ 1 ಮಿಲಿಯನ್. 1 ಮಿಲಿಯನ್. 2ನೇ ಆಪ್ಷನ್ 10 ಮಿಲಿಯನ್. 10 ಮಿಲಿಯನ್. 3ನೇ ಆಪ್ಷನ್ 100 ಮಿಲಿಯನ್. 100 ಮಿಲಿಯನ್. ಅಂಡ್ 4ನೇ ಆಪ್ಷನ್ 1,000 ಮಿಲಿಯನ್. 1,000 ಮಿಲಿಯನ್. ಇಲ್ಲಿ ಮಿಲಿಯನ್ ಭಾರತೀಯ ಪದ್ಧತಿಯಲ್ಲಿ ಕೊಟ್ಟಿದ್ದಾರೆ. ಇದನ್ನ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನಾವು ಹೇಳಬೇಕು ಸ್ನೇಹಿತರೆ. 10 ಕೋಟಿ ನೋಡಿ, 10 ಕೋಟಿ ಅಂತಂದ್ರೆ 1ರ ಮುಂದೆ ಎಷ್ಟು ಸೊನ್ನೆ ಸ್ನೇಹಿತರೆ? 8 ಸೊನ್ನೆ. 1 2 3 4 5 6 7 8 ನೋಡಿ. ಬಿಡಿ 10 100, 1000 10,000, ಲಕ್ಷ 10 ಲಕ್ಷ, ಕೋಟಿ 10 ಕೋಟಿ. ನಾವು ಮಿಲಿಯನ್ ದಲ್ಲಿ ಅದನ್ನ ನಾವು ಕನ್ವರ್ಟ್ ಮಾಡಬೇಕು. 1 ಮಿಲಿಯನ್ ಅಂದ್ರೆ 10 ಲಕ್ಷ. 1 ಮಿಲಿಯನ್ ಅಂದ್ರೆ 10 ಲಕ್ಷ. 10 ಲಕ್ಷ ಅಂತಂದ್ರೆ 1ರ ಮುಂದೆ ಎಷ್ಟು ಸೊನ್ನೆ? 6 ಸೊನ್ನೆ. 1 2 3 4 5 6. ಬಿಡಿ 10 100, 1000 10,000, ಲಕ್ಷ 10 ಲಕ್ಷ. ನಾವು ಮಿಲಿಯನ್ ದಲ್ಲಿ ಹೇಳಬೇಕು. 1ರ ಮುಂದೆ 10 ಕೋಟಿ 1 2 3 4 5 6 7 8. 1 2 3 4 5 6 7 8. ಒಂದು ಹೆಚ್ಚು 1 2 3 4 5 6 7 8.
ಭಾಗಿಲೆ 10 ಲಕ್ಷ 1 2 3 4 5 6. ಸೊ ಇವು 6 ಸೊನ್ನೆ ಹೋಗ್ತವೆ 3. ಸೊ 3 ಸೊನ್ನೆ ಹೋಗ್ತವೆ. ಸೊ ಆಪ್ಷನ್ ಈಸ್ 100 ಮಿಲಿಯನ್. ಸೊ 10 ಕೋಟಿ ಅಂದ್ರೆ ಎಷ್ಟು ಸ್ನೇಹಿತರೆ? 100 ಮಿಲಿಯನ್. ಯಾಕಂದ್ರೆ 1 ಕೋಟಿ ಅಂದ್ರೆ 1 ಕೋಟಿ ಅಂದ್ರೆ 10 ಮಿಲಿಯನ್, 10 ಕೋಟಿ ಅಂದ್ರೆ 100 ಮಿಲಿಯನ್. ಈಸಿ ಕನ್ವರ್ಷನ್. ದ ರೈಟ್ ಆಪ್ಷನ್ ಈಸ್ ಥರ್ಡ್ ಆಪ್ಷನ್ ಈಸ್ ದ ರೈಟ್ ಆಪ್ಷನ್ ಸ್ನೇಹಿತರೆ. ಸೊ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ, ಘನದ ಒಂದು ಸುತ್ತಳತೆ. ಸೊ ನಿಮ್ಗೆ ಗೊತ್ತಿರಬೇಕು ಘನ ಎರಡನೇ ಪ್ರಶ್ನೆ. ಸೊ ಘನ ನಾನು ಆಪ್ಷನ್ ಹೇಳ್ತೀನಿ. ಒಂದು ಘನದ ಮುಖದ ಸುತ್ತಳತೆ. ಸೊ ಎರಡನೇ ಪ್ರಶ್ನೆ 92ನೇ ಪ್ರಶ್ನೆ ಸ್ನೇಹಿತರೆ. ಒಂದು ಘನದ ಬೆಸ್ಟ್ ಕ್ವಶನ್. ಒಂದು ಘನದ ಒಂದು ಮುಖದ ಸುತ್ತಳತೆ. ಸೊ ಒಂದು ಮುಖದ ಸುತ್ತಳತೆ 24 ಸೆಂಟಿಮೀಟರ್ ಆದರೆ ಆ ಘನದ ಘನಫಲ ಎಷ್ಟು? ಆ ಘನದ ಘನಫಲ ಎಷ್ಟು? ಘನದ ಘನಫಲ ಎಷ್ಟು? ವಾಲ್ಯೂಮ್ ಆಫ್ ದ ಕ್ಯೂಬ್. ಘನದ ಘನಫಲ ಎಷ್ಟು? ಸೊ ಆಪ್ಷನ್ ಬರ್ತದೆ ಸ್ನೇಹಿತರೆ. ಆಪ್ಷನ್ ಈ ರೀತಿಯಾಗಿದೆ. ಸೊ 6 ಘನ ಸೆಂಟಿಮೀಟರ್. ಸೊ ಫಸ್ಟ್ ಆಪ್ಷನ್ 6 ಕ್ಯೂಬಿಕ್ ಸೆಂಟಿಮೀಟರ್. ಸೆಕೆಂಡ್ ಆಪ್ಷನ್ 36 ಕ್ಯೂಬಿಕ್ ಸೆಂಟಿಮೀಟರ್. ಥರ್ಡ್ ಆಪ್ಷನ್ 64 ಕ್ಯೂಬಿಕ್ ಸೆಂಟಿಮೀಟರ್. and last option, fourth option is 216 cubic centimeters. ಸೊ ಘನ ಅಂದಾಗ ಘನ 6 ಮುಖಗಳನ್ನು ಹೊಂದಿರ್ತದೆ. 6 ಎಂಥ ಮುಖಗಳು ಹೊಂದಿರ್ತದೆ? ಎಲ್ಲಾ ಮುಖಗಳು ವರ್ಗ ಮುಖಗಳು ಇರ್ತವೆ ಅಥವಾ ಸ್ಕ್ವೇರ್ ಫೇಸಸ್ ಇರ್ತವೆ. ಸೊ ಇದು ಘನ ಇದೆ ಸ್ನೇಹಿತರೆ. ಎಲ್ಲಾ ಮುಖಗಳು ಘನ ಅಂದ್ರೆ square faces. It has 6 faces. Each face is square in shape. So the perimeter of one face, perimeter, this is one face. You take this one as the one face and its perimeter ಇದರ ಸುತ್ತಳತೆ ಎಷ್ಟಿದೆ ಸ್ನೇಹಿತರೆ? 24 ಸೆಂಟಿಮೀಟರ್. ಸೊ ಸುತ್ತಳತೆ ಅಂದ್ರೆ a sum of all four sides, that is 4a is equal to 24. So a is equal to 24 by 4 1 ja 4 6 ja. So what is the side of a square? 6 centimeter. ಈ ವರ್ಗದ ಒಂದು ಮುಖದ ಒಂದು ಬಾಹುವಿನ ಉದ್ದ ಎಷ್ಟಾಗಿದೆ ಸ್ನೇಹಿತರೆ? 6 ಸೆಂಟಿಮೀಟರ್. ಸೊ ಘನದ ಘನಫಲ ಏನಿದೆ? ಬಾಹು ಇಂಟು ಬಾಹು ಇಂಟು ಬಾಹು. ಘನದ ಘನಫಲ ವಾಲ್ಯೂಮ್ ಆಫ್ ದ ಕ್ಯೂಬ್. ವಾಲ್ಯೂಮ್ ಆಫ್ ದ ಕ್ಯೂಬ್ is equal to a into a. That is a cube. So what is the side of a square? 6 centimeter. That is 6 cube. 6 into 6 into 6, 216. 6 cube is 216. So volume of the cube is 216. Fourth answer is right. So ಇಲ್ಲಿ ಮತ್ತೊಂದು ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಸ್ನೇಹಿತರೆ. ಮತ್ತೊಂದು ರೀತಿಯ ಪ್ರಶ್ನೆ ಏನಿದೆ ಅಂದ್ರೆ, ಎರಡು ಘನಗಳು 6 ಸೆಂಟಿಮೀಟರ್ ಬಾಹುವುಗಳುಳ್ಳ ಎರಡು ಘನಗಳನ್ನ ಪರಸ್ಪರ ಒಂದರ ಬದಿಯಲ್ಲಿ ಮತ್ತೊಂದು ಇಡಲಾಗಿದೆ. ಆ ರೀತಿ ಉಂಟಾದಂತಹ ಒಂದು ಘನ ಅಗಲದು ಆಯತ ಘನದ ಘನಫಲ ಎಷ್ಟು ಅಂತ ಪ್ರಶ್ನೆ ಬರ್ತದೆ. ಸೊ ಇದೊಂದು ಘನ ಇದೆ ಸ್ನೇಹಿತರೆ. ಸೊ ಅದೇ ರೀತಿಲಿ ಇದೇ ರೀತಿ ಮತ್ತೊಂದು ಘನ ಇಟ್ಟಿದ್ದಾರೆ. ಎರಡು ಘನಗಳು, ಎರಡು ಒಂದೇ ರೀತಿಯಾದಂತಹ ಘನಗಳಿವೆ ಸ್ನೇಹಿತರೆ. ಈ ರೀತಿ ಎರಡು ಘನಗಳನ್ನ ಅವರು ಇಟ್ಟಿದ್ದಾರೆ. ಈ ಎರಡು ಘನಗಳ ಬಾಹುಗಳು ಏನಿವೆ ಸ್ನೇಹಿತರೆ? 4 ಸೆಂಟಿಮೀಟರ್. ಇದು ಕೂಡ 4 ಸೆಂಟಿಮೀಟರ್, ಇದು ಕೂಡ 4 ಸೆಂಟಿಮೀಟರ್. ಎರಡು ಘನಗಳನ್ನ ಒಂದರ ಬದಿಯಲ್ಲಿ ಒಂದು ಇಟ್ಟಾಗ ಏನಾಗ್ತದೆ? ಆಯತ ಘನ. ಈ ಆಯತ ಘನದ ಘನಫಲವನ್ನ ಕಂಡುಹಿಡಿಯಿರಿ ಅಂತ ಬರ್ತದೆ ಸ್ನೇಹಿತರೆ. ಸೊ ಇದು ಆಯತ ಘನದ ಘನಫಲದ ಸೂತ್ರ ಸ್ನೇಹಿತರೆ. ಆಯತ ಘನದ ಘನಫಲ. ಸೊ ಉದ್ದ ಗುಣಿಲೆ ಅಗಲ ಗುಣಿಲೆ ಎತ್ತರ. ಉದ್ದ ಗುಣಿಲೆ ಅಗಲ ಗುಣಿಲೆ ಎತ್ತರ. ಇಲ್ಲಿ ನೋಡಿ ಸ್ನೇಹಿತರೆ, ಎರಡು ಘನಗಳನ್ನ ಒಂದರ ಬದಿಯಲ್ಲಿ ಒಂದಿಟ್ಟಾಗ
ಅದರ ಉದ್ದದಲ್ಲಿ ಮಾತ್ರ ಹೆಚ್ಚಳ ಆಗುತ್ತೆ 8 ಸೆಂಟಿಮೀಟರ್. ಅಗಲ ಅಷ್ಟೇ ಇರುತ್ತೆ, ಎತ್ತರ ಕೂಡ ಅಷ್ಟೇ ಇರುತ್ತೆ. ಸೊ ಉದ್ದ ಗುಣಿಲೆ ಅಗಲ ಗುಣಿಲೆ ಎತ್ತರ, ಉದ್ದ 8, ಅಗಲ 4, ಎತ್ತರ ಕೂಡ 4. ಸೊ 8 4 32 ಗುಣಿಲೆ 4, 4 2 8, 4 3 12 ಕ್ಯೂಬಿಕ್ ಸೆಂಟಿಮೀಟರ್. ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಬರ್ತವೆ ಸ್ನೇಹಿತರೆ. ಸೊ ಇದು ಎರಡನೇ ಪ್ರಶ್ನೆ. ಸೊ ಮೂರನೇ ಪ್ರಶ್ನೆಗೆ ಹೋಗೋಣ. ಸೊ ಓಕೆ ಸ್ನೇಹಿತರೆ, ಪ್ರಶ್ನೆ ಈ ರೀತಿಯಾಗಿದೆ. 2 ಕ್ಯೂಬ್ ಅಂಡರ್ ರೂಟ್ 2 ಕ್ಯೂಬ್ ಅಂಡರ್ ರೂಟ್ 16 ಸ್ಕ್ವೇರ್ ಅಂಡರ್ ರೂಟ್, ಈ ರೀತಿಯಾಗಿ ಸಮಸ್ಯೆ ಇದೆ. ಸೊ ಈ ರೀತಿ ಇದು ಕೂಡ ಒಳ್ಳೆಯ ಪ್ರಶ್ನೆ. ಈ ಸಮಸ್ಯೆ ನಮಗೆ ಗೊತ್ತಿದೆ 16 ಒಂದು ವರ್ಗ ಸಂಖ್ಯೆ, ಅದರ ವರ್ಗಮೂಲ 4, 16 ವರ್ಗ ಸಂಖ್ಯೆ, ಅದರ ವರ್ಗಮೂಲ 4. ಸೊ ಒಂದೊಂದು ರೂಟ್ಗಳನ್ನು ನಾವು ಬಿಡಿಸ್ಕೊತಾ ಬರ್ಬೇಕು ಸ್ನೇಹಿತರೆ. ಯಾವ ರೀತಿ? ಸೊ ಒಂದು ಓನಿಯನ್ ಮೇಲೆ ಕವರ್ ಇರ್ತದೋ ಆ ಕವರ್ ಅನ್ನ ಯಾವ ರೀತಿಯಾಗಿ ಬಿಡಿಸ್ತೀವಿ ಆ ರೀತಿ ಒಂದೊಂದರದ್ದು ಒಂದು ವರ್ಗ ಮೂಲಗಳನ್ನ ಬಿಡಿಸ್ಕೋಬೇಕು. 2 ನೋಡಿ 2 ಕ್ಯೂಬ್ 2 ಅಂಡರ್ ರೂಟ್ ಕ್ಯೂಬ್ 16. ಸೊ 16ರ ವರ್ಗಮೂಲ ಸ್ನೇಹಿತರೆ 4. ಸೊ ಒಂದು ರೂಟ್ ಕ್ಯಾನ್ಸಲ್ ಆಯ್ತು. 2 ಕ್ಯೂಬ್ 2 ಅಂಡರ್ ರೂಟ್ ಕ್ಯೂಬ್ 16 4 ಜ 64. ಸೊ 64 ದ ವರ್ಗ ಘನಮೂಲ ಸ್ನೇಹಿತರೆ 64 is a beautiful number because ನೋಡಿ ಸ್ನೇಹಿತರೆ 64 is a beautiful number because it is both square and cube number, because it 64 is the 8 square is 64 and 4 cube is 64. Only two numbers are there from 1 to 100. So that those two numbers represent both square number and cube number. 1 and 64 are the two numbers ಸ್ನೇಹಿತರೆ. So cube root of 64 is how much? 8. So 2 under cube root 2 into 64 cube root is 8 ಸ್ನೇಹಿತರೆ. 64 cube root is 8. 64 cube root is 4. So 2 under cube root 2 4 ja 8. So cube root of 8 is how much? 2. Cube root of 8 is 2. So 2 into 2 is 4. The right option is 4. ಬನ್ನಿ. So ಪ್ರಶ್ನೆ ಈ ರೀತಿಯಾಗಿದೆ. 2 cube root 16 into the square root of 16 is 4. 16 4 ja 64. So cube root of 64 is 4. Then 2 4 ja 8. So cube root of 8 is 2. So 2 into 2 is 4. Which is the right option? First is the right option. 4 is the right answer. So next ಪ್ರಶ್ನೆ ಹೋಗೋಣ ಸ್ನೇಹಿತರೆ. 94ನೇ ಪ್ರಶ್ನೆ. ಓಕೆ ಸ್ನೇಹಿತರೆ, 94ನೇ ಪ್ರಶ್ನೆ ಈ ರೀತಿ ಇದೆ. ಸೊ ಇದೇ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದಲ್ಲಿ ಇದು ಈ ಪತ್ರಿಕೆಯಲ್ಲಿ ಕೇಳಿದಂತಹ ಎರಡನೇ ಪ್ರಶ್ನೆ ಸ್ನೇಹಿತರೆ. ಸೊ ಪ್ರತಿ ಬಾಹು 4 ಸೆಂಟಿಮೀಟರ್ ಇರುವ 4 ಘನಗಳನ್ನು ಒಂದರ ಪಕ್ಕದಲ್ಲಿ ಒಂದು ಇರಿಸಲಾಗಿದೆ. ಫಲಿತ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು? ಸೊ ಇಲ್ಲಿ 4 ಘನಗಳನ್ನ ನಾನು ಈಗಾಗಲೇ ಹೇಳಿದ್ದೇನೆ, 4 ಘನಗಳನ್ನ ಒಂದರ ಪಕ್ಕ ಒಂದು ಇಡಲಾಗಿದೆ. ಸೊ ಇವೆರಡು 4 ಘನಗಳು. ಸೊ 4 ಘನಗಳನ್ನ ಒಂದರ ಪಕ್ಕದಲ್ಲಿ ಒಂದು ಇಡಲಾಗಿದೆ. ಸೊ ಇದು 4 ಸೆಂಟಿಮೀಟರ್ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ 4 ಸೆಂಟಿಮೀಟರ್. ಸೊ ಟೋಟಲ್ ಲೆಂತ್ ಎಷ್ಟಾಗುತ್ತೆ ಸ್ನೇಹಿತರೆ? 4 ಪ್ಲಸ್ 4 ಪ್ಲಸ್ 4 ಪ್ಲಸ್ 4 16 ಸೆಂಟಿಮೀಟರ್ ಆಗುತ್ತೆ ಲೆಂತ್. ಆದರೆ ಅಗಲ ಅಷ್ಟೇ ಇರುತ್ತೆ 4 ಸೆಂಟಿಮೀಟರ್. ಹೈಟ್ ಕೂಡ ಎಷ್ಟಿರುತ್ತೆ? 4 ಸೆಂಟಿಮೀಟರ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಘನಗಳನ್ನ ಒಂದರ ಪಕ್ಕದಲ್ಲಿ ಒಂದು ಇರಿಸಿದಾಗ ಫಲಿತ ಘನ ಯಾವುದಿರುತ್ತೆ? ಆಯತ ಘನ. ಆಯತ ಘನ ಉಂಟಾದಾಗ ಕೇವಲ ಯಾವ ಡೈಮೆನ್ಷನ್ ಚೇಂಜ್ ಆಗುತ್ತೆ? ಲೆಂತ್ ಅಷ್ಟೇ ಚೇಂಜ್ ಆಗುತ್ತೆ, ಬಟ್ ಬ್ರೆಡ್ತ್ ಅಂಡ್ ಹೈಟ್ ಆರ್ ರಿಮೇನ್ಸ್ ಸೇಮ್. ಸೊ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಸ್ನೇಹಿತರೆ. ಸೊ ದ ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್. ಸೊ ವಾಲ್ಯೂಮ್ ಆಫ್ ಎ cuboid formula is 2 bracket LB, length into breadth into height, LB BH into LH, length into height ಸ್ನೇಹಿತರೆ. So this is the formula.
ಸೊ ಪೂರ್ಣ ಘನ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ 2 ಬ್ರಾಕೆಟ್ LB plus BH plus LH. ಸೊ ಬೆಲೆಗಳನ್ನು ತುಂಬೋಣ. L into B. L ಎಷ್ಟಿದೆ ಸ್ನೇಹಿತರೆ? 16 into 4. So breadth is 4, height is also 4, length is 16 and height is 4. So 2 brackets, 16 4 just 64, 4 4 just 16 plus 16 4 just 64. 64 plus 64, 128, 128 plus 16. 8 plus 16, 8 plus 6 14, carry 1, this is 4, 144. So 2 into 144, so 144 2 ja 288 cm cube. So the volume of the cuboid is 288 cubic centimeter. ಸ್ನೇಹಿತರೆ, ಇದು ಮೂರನೇ ಆಪ್ಷನ್ ಸರಿಯಾಗಿದೆ. ಅತ್ಯಂತ ಸರಳವಾದಂತಹ ಸಮಸ್ಯೆ. ಇಲ್ಲಿ 4 ಘನಗಳನ್ನ ಒಂದರ ಪಕ್ಕದಲ್ಲಿ ಒಂದಿರಿಸಿದ್ದಾರೆ. ಉಂಟಾದಂತ ಫಲಿತ ಆಯತ ಘನದ ಘನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ. ಅಂದ್ರೆ ಒಟ್ಟು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 288 ಸ್ಕ್ವೇರ್ ಸೆಂಟಿಮೀಟರ್. ಯಾಕಂದ್ರೆ ವಿಸ್ತೀರ್ಣ ಅಂದ್ರೆ ಸ್ಕ್ವೇರ್ ಸೆಂಟಿಮೀಟರ್, ವಿಸ್ತೀರ್ಣ ಅಂದ್ರೆ ಸ್ಕ್ವೇರ್ ಸೆಂಟಿಮೀಟರ್. ಯಾಕಂದ್ರೆ ಇದು ಇಟ್ ಹ್ಯಾಸ್ 2 ಡೈಮೆನ್ಷನ್, ಲೆಂತ್ ಅಂಡ್ ಬ್ರೆಡ್ತ್. ದ ರಿಕ್ವೈರ್ಡ್ ಆನ್ಸರ್ ಇಸ್ 288 ಸ್ಕ್ವೇರ್ ಸೆಂಟಿಮೀಟರ್ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 95ನೇ ಪ್ರಶ್ನೆ. ಸೊ 1 to 5th ಸಿಲೆಬಸ್ ದಲ್ಲಿ ಕೇಳ್ತಕ್ಕಂತ ಮೋಸ್ಟ್ ಫೇವರೇಟ್ ಕ್ವೆಶ್ಚನ್ ಇದು ಆಗಿದೆ ಸ್ನೇಹಿತರೆ. ಇದು ಬೋಡೋಮಾಸ್ ರೂಲ್ ಮೇಲಿದೆ. ಸೊ ಇಲ್ಲಿ ಬೋಡೋಮಾಸ್ ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್. ಸೊ ಈ ರೀತಿಯಾದಂತಹ ಸಮಸ್ಯೆಯಲ್ಲಿ ನಾವು ಬೋಡೋಮಾಸ್ ರೂಲ್ ಅನ್ನು ಹಚ್ತೇವೆ ಸ್ನೇಹಿತರೆ. ಇಲ್ಲಿ 4 ಪ್ರಕಾರದ ಬ್ರಾಕೆಟ್ಗಳು ಇರ್ತವೆ. 4 ಪ್ರಕಾರದ ಬ್ರಾಕೆಟ್ಗಳು. One is the square bracket. It is also called as a big bracket. Next, flower bracket ಸ್ನೇಹಿತರೆ. Next, small bracket, and last one is bar bracket, semicolon. So bar bracket. ಇಲ್ಲಿ ನಾವು ಯಾವ ರೀತಿಯಾಗಿ ಬ್ರಾಕೆಟ್ಗಳನ್ನ ಬಿಡಿಸ್ಕೊಳ್ತಾ ಹೋಗ್ಬೇಕಂದ್ರೆ, ಫಸ್ಟ್ ಬಾರ್ ಬ್ರಾಕೆಟ್ ಅನ್ನು ಬಿಡಿಸಬೇಕು, ಆಮೇಲೆ ಸ್ಮಾಲ್ ಬ್ರಾಕೆಟ್ ಅನ್ನು ಬಿಡಿಸಬೇಕು, ಆಮೇಲೆ ಫ್ಲವರ್ ಬ್ರಾಕೆಟ್ ಅನ್ನು ಬಿಡಿಸಬೇಕು, ಅಂಡ್ ಕೊನೆಗೆ ಬಿಗ್ ಬ್ರಾಕೆಟ್ ಅಥವಾ ಸ್ಕ್ವೇರ್ ಬ್ರಾಕೆಟ್ ಅನ್ನು ಬಿಡಿಸ್ಕೊಳ್ತಾ ಹೋಗ್ಬೇಕು ಸ್ನೇಹಿತರೆ. ಅದೇ ರೀತಿಯಲ್ಲಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅನ್ನ ಫಸ್ಟ್ ಡಿವಿಷನ್, ದೆನ್ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ನೆಕ್ಸ್ಟ್ ಎಡಿಷನ್ ಅಂಡ್ ಕೊನೆಗೆ ಸಬ್ಟ್ರಾಕ್ಷನ್ ಅನ್ನು ಮಾಡಬೇಕು ಸ್ನೇಹಿತರೆ. ಡಿಮಾಸ್. ಫೋರ್ತ್ ಈಸ್ ಸಬ್ಟ್ರಾಕ್ಷನ್. ಸೊ ಈ ರೀತಿಯ ಹಂತಗಳನ್ನು ನಾವು ಪಾಲನೆ ಮಾಡಿದ್ರೆ ಈ ಸಮಸ್ಯೆ ಅತ್ಯಂತ ಸರಳವಾದಂತಹ ಸಮಸ್ಯೆ ಸ್ನೇಹಿತರೆ. ಇದು 6ನೇ ತರಗತಿಯಲ್ಲಿ ಬರ್ತಕ್ಕಂಥ ಸಮಸ್ಯೆ. ಸೊ ನಮ್ಮ ಸ್ಟೇಟ್ ಸಿಲೆಬಸ್ CBSE ಸಿಲೆಬಸ್ ನಲ್ಲಿ 6ನೇ ತರಗತಿಯಲ್ಲಿ ಬರ್ತಕ್ಕಂಥ ಒಂದು ಸಮಸ್ಯೆ ಸ್ನೇಹಿತರೆ. ಸೊ ಎರಡನ್ನ ಅದೇ ರೀತಿ ಬರ್ಕೊಳ್ತೀನಿ. ಬಿಗ್ ಬ್ರಾಕೆಟ್ ಅನ್ನ ಬರ್ಕೊಳ್ತೀನಿ 15 ಮೈನಸ್, ಸೊ ಫ್ಲವರ್ ಬ್ರಾಕೆಟ್ ಅನ್ನ ಅದೇ ರೀತಿಯಾಗಿ ಬರ್ಕೊಳ್ತೀನಿ 2.6 ಪ್ಲಸ್ 2. ಸೊ ಸ್ಮಾಲ್ ಬ್ರಾಕೆಟ್ ಅನ್ನ ಬರ್ಕೊಳ್ತೀನಿ 7 ಮೈನಸ್. ಸೊ ನಾನು ಈಗ ಫಸ್ಟ್ ಯಾವುದು ರಿಮೂವ್ ಮಾಡಬೇಕು? ಬಾರ್ ಬ್ರಾಕೆಟ್ ಅನ್ನ ರಿಮೂವ್ ಮಾಡಬೇಕು. ಸೊ 8 ಮೈನಸ್ 4.7, ಸೊ 8.0 ಮೈನಸ್ 4.7 ಸ್ನೇಹಿತರೆ. ಸಬ್ಟ್ರಾಕ್ಷನ್ ಮಾಡಬೇಕು, ಯಾಕಂದ್ರೆ ಸಬ್ಟ್ರಾಕ್ಷನ್ ಚಿಹ್ನೆ ಇದೆ. ಸೊ ಇದು 10, ಇದು 7. 10ರಲ್ಲಿ 7 ಹೋದ್ರೆ 3, 7ರಲ್ಲಿ 4 ಹೋದ್ರೆ 3, 10ರಲ್ಲಿ 7 ಹೋದ್ರೆ 3, 7ರಲ್ಲಿ 4 ಹೋದ್ರೆ 3. ಎಷ್ಟು ಬಂತು ಸ್ನೇಹಿತರೆ? 3.3 ಸ್ಮಾಲ್ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್, ಬಿಗ್ ಬ್ರಾಕೆಟ್. ಸೊ ನಂತರ 2 ಅದೇ ರೀತಿಯಾಗಿ ಬರ್ಕೊಳ್ಳಿ. ಬಿಗ್ ಬ್ರಾಕೆಟ್ 15 ಮೈನಸ್ ಸ್ಮಾಲ್ ಫ್ಲವರ್ ಬ್ರಾಕೆಟ್ 2.6 ಪ್ಲಸ್ 2. ಈಗ ನಾವು ಎರಡನೇ ಒಂದು ಬ್ರಾಕೆಟ್ ಅನ್ನು ಬಿಡಿಸಬೇಕು, ಸ್ಮಾಲ್ ಬ್ರಾಕೆಟ್. ಸೊ 7.0, 3.3, this is 10, this is 6. So 10 minus 3 7.6 minus 3 3 ಸ್ನೇಹಿತರೆ. ಸೊ 6 minus 7 minus 3.3 ಅಂದ್ರೆ ಎಷ್ಟು ಸ್ನೇಹಿತರೆ? 3.7. ಸೊ ಇಂಟು 3.7 ಸ್ನೇಹಿತರೆ. ಸೊ ಫ್ಲವರ್ ಬ್ರಾಕೆಟ್, ಬಿಗ್ ಬ್ರಾಕೆಟ್. ಸೊ 2 big bracket 15 minus flower bracket as it is
2.6 as it is plus, so multiplication 2 the 3.7 into 2, 2 7 ja 14 carry 1, 2 3 ja 6 plus 7 ಎಷ್ಟು ಬರುತ್ತೆ ಸ್ನೇಹಿತರೆ 7.4 ಫ್ಲವರ್ ಬ್ರಾಕೆಟ್ ಬಿಗ್ ಬ್ರಾಕೆಟ್ ನಂತರ 2 ಬಿಗ್ ಬ್ರಾಕೆಟ್ 15 as it is, so minus ಈಗ ನಾವು ಈ ಫ್ಲವರ್ ಬ್ರಾಕೆಟ್ ಅನ್ನು ಬಿಡಿಸಬಹುದು 7.4 plus 2.6 ಸ್ನೇಹಿತರೆ 6 plus 4 10 carry 1 was 7 plus 2 plus 1 that is 10, so the answer is 10 ಸ್ನೇಹಿತರೆ. ಸೊ ಲಾಸ್ಟಿಗೆ ನಾವು ಬಿಗ್ ಬ್ರಾಕೆಟ್ ಅನ್ನು ಬಿಡಿಸಬೇಕು 2 into 15 minus 10 ಸ್ನೇಹಿತರೆ 5, 2 5 ja 10, which is the right option, 4th is the right option. So what is the value of this bracket, whole bracket? The answer is 10. ಸೊ ಅತ್ಯಂತ ಸರಳವಾದಂಥದ್ದು ನಿಯಮದ ಪ್ರಕಾರ ನಾವು ಬಿಡಿಸಬೇಕು. ಮೊದಲಿಗೆ ನಾವು ಬಾರ್ ಬ್ರಾಕೆಟ್ ಅನ್ನು ಬಿಡಿಸಬೇಕು, ನಂತರ ಸ್ಮಾಲ್ ಬ್ರಾಕೆಟ್, ನಂತರ ಫ್ಲವರ್ ಬ್ರಾಕೆಟ್, ಕೊನೆಗೆ ಬಿಗ್ ಬ್ರಾಕೆಟ್ ಅನ್ನು ಬಿಡಿಸಬೇಕು. ಸೊ ಫಸ್ಟ್ ಆಪರೇಷನ್ ಏನ್ ಮಾಡಬೇಕು, ಇಲ್ಲಿ ಡಿವಿಷನ್ ಇಲ್ಲ, ಫಸ್ಟ್ ಆಪರೇಷನ್ ಮಲ್ಟಿಪ್ಲಿಕೇಶನ್, ದೆನ್ ಸಬ್ಟ್ರಾಕ್ಷನ್ ಅಂಡ್ ಲಾಸ್ಟ್ second addition and last subtraction. So 15 minus 10, that is 2 into 5. 15 minus 10 5, that is 2 5 10, so the required answer is 10 ಸ್ನೇಹಿತರೆ. ಸೊ ಈಗ 96ನೇ